ಇಬ್ರು ಕ್ಷೇಮವಾಗಿ ಮನೆಗೆ ಬಂದಿದ್ದಾರೆ ಅನ್ನೋದು ಮುಖ್ಯ. ಬೇರೆ ಹೇಗ್ ಸಿಕ್ತು ಅನ್ನೋದಕ್ಕಿಂತ ಸಿಕ್ತಲ್ಲ ಅನ್ನೋ ಸಂತೋಷ ಮುಖ್ಯ. ಆಗ್ಲೇ ನೀನು ಪಾರ್ವತಿನ ಕೇಳಿದ ಪ್ರಶ್ನೆ ಈಗ ಅಪ್ರಸ್ತುತ. ಈ ವಿಷಯನ ಮತ್ತೆ ಕೆದ್ಕೋದ್ ಬೇಡ, ಇಲ್ಲಿಗೆ ಬಿಡೋದು ಒಳ್ಳೇದು. ಹೂವೆ, ಆ ತಾಯಿ ಹೇಳ್ದಾಗೆ ನಾನ್ ನಿಜವಾಗ್ಲೂ ಸೀತೆ ತರ ಇದ್ದೀನ? ಅವ್ರು ಯಾವ ದೃಷ್ಟಿಲಿ ಹಾಗಂದ್ರು? ನಾನು ಹೇಗಿದ್ದೀನೋ ನನಗ್ ಗೊತ್ತಿಲ್ಲ, ಆದ್ರೆ ನನ್ ಗಂಡ ಮಾತ್ರ ನಿಜವಾಗ್ಲೂ ಶ್ರೀರಾಮನ. ನಾಳೆ ದಸರಾ ಹಬ್ಬಕ್ಕೆ ನಾನು ಒಂದ್ ಶ್ರೀರಾಮನ್ ಗೊಂಬೆ ಕೂರ್ಸಿದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ವಾ ಹೂವೆ? ಅರೆ, ಶ್ರೀರಾಮನ್ ಗೊಂಬೆ ಕೂರ್ಸ್ಬೇಕು ಅಂತಿದ್ದ ಹಾಗೆ ಗೊಂಬೆನೆ ಬಂತಲ್ಲ, ಏನಿದು ಪವಾಡ? ಖುಷಿ ಆಯ್ತಾ? ಯಜಮಾನ್ರೆ, ಹೇಳು ಪಾರ್ವತಿ. ಈ ರಾಮ ಯಾವಾಗ್ಲೂ ನನ್ ಜೊತೆಗೆ ಇರ್ತಾನ? ಖಂಡಿತ ಇರ್ತಾನೆ. ಈ ಬೊಂಬೆ ಈ ಸಲ ದಸರಾ ಹಬ್ಬಕ್ಕೆ ನನ್ನ ಕಡೆಯಿಂದ ನಿನ್ ಗಿಫ್ಟ್. ಥ್ಯಾಂಕ್ಸ್ ಯಜಮಾನ್ರೆ. ನಾನ್ ಬರ್ತೀನಿ. ಜನನಿ, ನೀನು ನಿಮ್ಮ ಅಪ್ಪನ ಎಷ್ಟು ಪ್ರೀತಿಸ್ತೀಯ ಅಂತ ನನಗ್ ಗೊತ್ತಮ್ಮ. ಅವ್ರಿಗೂ ನೀನೇ ಪಂಚಪ್ರಾಣ. ಆದ್ರೆ ಅವ್ರ ಇಷ್ಟಕ್ಕೆ ವಿರುದ್ಧವಾಗಿ ನೀನ್ ನಡ್ಕೊಂಡ್ಬಿಟ್ಟಿಯಲ್ಲ ಅಂತ ಅವರಿಗೆ ಬೇಸರ, ಕೋಪ. ಇವತ್ತಲ್ಲ ನಾಳೆ ಬೆಂಕಿಯಾಗಿರೋ ಅವ್ರ ಮನಸ್ಸು ತಣ್ಣಗಾಗೇ ಆಗತ್ತೆ. ನೀನೇನು ಯೋಚನೆ ಮಾಡಬೇಡ ಮಗಳೇ. ಆಹಾಹಾ, ಗೊಂಬೆಗಳನ್ನ ಎಷ್ಟು ಚೆನ್ನಾಗಿ ಜೋಡಿಸಿದಿರಮ್ಮ. ಒಂದೊಂದು ಗೊಂಬೆ ನೋಡ್ತಾ ಇದ್ರು ನಿಮ್ ಹಾಗೆ ಮುದ್ದಾಗಿ ಕಾಣಿಸ್ತಾ ಇದೆ. ಮಾವ, ಈ ಕ್ರೆಡಿಟ್ಸ್ ಎಲ್ಲ ನಮ್ ಪಾರ್ವತಿಯವ್ರಿಗೆ ಸೇರ್ಬೇಕು. ಯಾಕೆ ಅಂದ್ರೆ ಈ ಬೊಂಬೆಗಳನ್ನ ಇಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಅರೇಂಜ್ ಮಾಡಿರೋದು ನಮ್ ಪಾರ್ವತಿಯವರು. ನಾನ್ ಸುಮ್ನೆ ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ತಿದ್ದೆ ಅಷ್ಟೇ. ಹೌದಮ್ಮ ಜನನಿ, ನಮ್ ಪಾರ್ವತಿ ಸಕಲ ಕಲಾ ವಲ್ಲಭೆ. ಇವಳಿಗೆ ಇಂಥ ಕೆಲಸ ಬರಲ್ಲ ಅಂತ ಹೇಳೋಂಗಿಲ್ಲ. ಏಕದಂತ ಉಪಾಸ್ಮಹೇ. ಸ್ವಲ್ಪ ಈ ಮನೆ ಈ ಕಡೆ ಹಾಕ್ಬಿಡಪ್ಪ. ಸರಿ ಅರ್ಚಕ. ಎಲ್ಲರನ್ನು ಕರೆದ್ರೆ ಪೂಜೆ ಶುರು ಮಾಡ್ಬಿಡೋಣ. ಸರಿ ಅರ್ಚಕರೇ. ಏ ದಾಮಿನಿ, ಏನ್ ನೋಡ್ತಾ ಹಾಗೆ ನಿಂತ್ಕೊಂಡ್ಬಿಟ್ಟೆ? ಎಲ್ರನ್ನ ಕರಿ ಹೋಗೋ. ಅಲ್ಲೋಡ್ರಿ, ಇಲ್ಲೇ ನೋಡ್ತೀಯಾ? ಅಲ್ಲಿ ನೋಡು.
ಅಲ್ಲ ಕಣಪ್ಪ ಪ್ರೀತು, ಬೀಡ ಅಂಗಡಿ ಇರ್ಬೇಕಾಗಿರೋದು ಹೋಟ್ಲು ಮುಂದೆ, ಅದು ತಾಜ್ ಮಹಲ್ ಮುಂದೆ ಯಾಕಿದೆ? ಚಿಕ್ಕಮ್ಮ, ನೀವೊಂಥರ ಸ್ಪೆಷಲ್ ಅಲ್ವಾ, ಅದಕ್ಕೆ ತಾಜ್ ಮಹಲ್ಗೆ ಹೋಲಿಸ್ದೆ. ಬೇಕಿದ್ರೆ ಹೇಳಿ, ಬಾರ್ ಮುಂದೆ ಇರೋ ಬೀಡ ಅಂಗಡಿಗೆ ಹೋಲಿಸ್ತೀನಿ. ಬೇಡ ಬೇಡ ಬೇಡ, ನೀನ್ ಇಷ್ಟೊತ್ತು ಹೋಗ್ಲಿದ್ದೆ ಸಾಕು. ಮೊದ್ಲು ಹೇಳಿದ್ಯಲ್ಲ, ಅದೇ ಇರ್ಲಿ. ಅಯ್ಯೋ, ಅಕ್ಕ ಬಂದ್ರು, ತರಲೆ ಮಾಡ್ಬೇಡಿ. ಬೇಡ ಬೇಡ, ಇಷ್ಟು ದೊಡ್ಡ ವಿಷಯನ ಫೋನಲ್ಲಿ ಹೇಳೋದು ಸರಿ ಹೋಗಲ್ಲ. ಏನ್ ಮಾಡ್ಲಿ? ಹಾ, ಹೇಗಿದ್ರು ಇವತ್ತು ಹಬ್ಬ ಇದೆ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಅನುಷ್ಕಾ ಮೇಡಮು ನನ್ನ ಕಡೆ ಜಾಸ್ತಿ ಗಮನ ಕೊಡಲ್ಲ. ನಾನು ನೇರವಾಗಿ ಪಾರ್ವತಿ ಅವ್ರ ಹತ್ರ ಹೋಗಿ ಸಾಕ್ಷಿ ಸಮೇತ ಈ ಕಣ್ಣು ನಿಮ್ದೆ ಅಂತ ಹೇಳಿದ್ರೆ ಅವ್ರು ನನ್ನ ಮಾತು ನಂಬ್ತಾರೆ. ಎಸ್, ಗ್ಯಾರಂಟಿಯಾಗಿ ನಂಬ್ತಾರೆ. ಒಟ್ಟಿನಲ್ಲಿ ನವರಾತ್ರಿ ಹಬ್ಬ ನಮ್ಮ ಧರ್ಮ, ಸಂಸ್ಕೃತಿ, ಪುರಾಣ, ಪರಂಪರೆ ಇದೆಲ್ಲವನ್ನು ಬೆರೆಸಿಕೊಂಡು ಅಳವಡಿಸಿಕೊಂಡಿರುವಂಥ ಒಂದು ವಿಶಿಷ್ಟವಾದಂಥ ಹಬ್ಬ. ನಮ್ಮಲ್ಲಿರುವಂಥ ಅಶುದ್ಧ ಭಾವನೆಗಳನ್ನ, ರಾಕ್ಷಸಿ ಪ್ರವೃತ್ತಿಯನ್ನ ಅಳಿಸಿ ಹಾಕಿ ಸಾತ್ವಿಕ ಮನೋಭಾವವನ್ನ ಬೆಳೆಸ್ಕೊಳ್ಬೇಕು ಅಂತ ಪ್ರಾರ್ಥಿಸಿಕೊಳ್ಳೋದಕ್ಕೆ ನಾವು ಜಗನ್ಮಾತೆಗೆ ಮಾಡೋ ಪೂಜೆನೆ ನವರಾತ್ರಿ. ಹಾಗೆ ಆಗ್ಲಿ ಅನುಷ್ಕಾ, ನವರಾತ್ರಿಯ ಈ ಪುಣ್ಯ ದಿನದಲ್ಲಿ ಬಂದು ಈ ಕಾರ್ಯನ ಕೈಗೆತ್ಕೋತೀಯ ಅಂತ ನೀನಾಗೆ ಹೇಳ್ತಿರೋವಾಗ ನಾನು ಯಾಕೆ ಬೇಡ ಅನ್ಲಿ? ಹಾಗೆ ಆಗ್ಲಿ. ಥ್ಯಾಂಕ್ಸ್ ಅತ್ತೆ. ಯಾವುದಕ್ಕೂ ಆದಿನೂ ಒಂದು ಮಾತು ಕೇಳಿದ್ರೆ ಚೆನ್ನಾಗಿರೋದು. ನನ್ನ ಮಗ ಯಾವತ್ತೂ ನನ್ನ ಮಾತನ್ನ ಮೀರಲ್ಲ ಅಲ್ವಾ ಆದಿ? ನೀವು ಹೇಗೆ ಹೇಳ್ತಿರೋ ಹಾಗೆ ಅಮ್ಮ. ಕೇಳಿಸ್ಕೊಂಡಿ ಅನುಷ್ಕಾ? ಅಮ್ಮ, ಧಾಮಿನಿ, ನೀನ್ ಮಾತಾಡದೆ ಸೈಲೆಂಟ್ ಆಗಿದ್ರೆ ಅತ್ತಿಗೆ ಹೇಳ್ತಾರೆ. ಅತ್ತಿಗೆ, ಯಾರ ಮನೆಯಿಂದ ಗಂಗೆ ತರಬೇಕು ಅಂತ ಅನ್ಕೊಂಡಿದ್ದೀರಾ? ದೇವ್ರ ಪೂಜೆಗೆ ಗಂಗೆನ ಪಾರ್ವತಿ ಮನೆಯಿಂದ ತರಬೇಕು ಅಂತ ನನ್ನ ಆಸೆ. ಹೋಗಿ ಹೋಗಿ ನಮ್ಮನೆ ಕೆಲಸದವಳ ಮನೆಯಿಂದ ಗಂಗೆನ ತರೋದಾ? ನಾನು ಸರಿಯಾಗಿ ಹೇಳ್ತಿದ್ದೀನಿ. ಇದು ನಾನು ಹೊತ್ತಿರೋ ಹರಕೆಯ ಒಂದು ಭಾಗ. ದಯವಿಟ್ಟು ಇದಕ್ಕೆ ಯಾರು ಆಕ್ಷೇಪಣೆಯನ್ನ ಎತ್ತೋದು ಬೇಡ. ಅತ್ತಿಗೆ, ನೀವು ಸರಿಯಾದ ನಿರ್ಧಾರನೇ ತಗೊಂಡಿದ್ದೀರಾ. ನನಗಂತೂ ತುಂಬಾ ಖುಷಿ ಆಯ್ತು. ನಿಜನಾ ಅಪ್ಪ? ಹೂ ಮಗಳೇ, ಪ್ರಪಂಚದಲ್ಲಿ ಯಾವಪ್ಪ ತನ್ನ ಮಗಳಿಗೆ ಸುಳ್ಳು ಹೇಳ್ತಾನೆ ಹೇಳ? ಆಯ್ತಪ್ಪ, ನಿನ್ನ ನಂಬ್ತೀನಿ. ಮಗಳೇ, ನನ್ನ ಮನಸ್ಸಾಕ್ಷಿಗೆ ನಾನು ಮೋಸ ಮಾಡ್ಕೊಂಡ್ರು ನಿನ್ನ ನಂಬಿಕೆಗೆ ಮಾತ್ರ ನಾನು ಮೋಸ ಮಾಡಲ್ಲ. ಆದ್ರೆ ಕಳೆದ ಸಲ ನೀನೇ ಬೊಂಬೆನ ಕೊಡುವಾಗ ಇದನ್ನ ಜೋಪಾನವಾಗಿ ನೋಡ್ಕೊ. ನನ್ನ ನೆನಪಿಗೆ
ಯಾವಾಗ್ಲೂ ಇದು ನಿನ್ ಜೊತೆನೇ ಇರ್ಬೇಕು. ನೀನ್ ಎಲ್ಲೇ ಹೋದ್ರು ಎಲ್ಲೇ ಇದ್ರು ನನ್ನನ್ನು ನೋಡ್ಬೇಕು ಅನಿಸ್ದಾಗ್ಲಿಲ್ಲ ಈ ಬೊಂಬೆನ ನೋಡು ಅಂತ ಹೇಳಿದ್ರಿ. ಆದ್ರೆ ಈ ಬೊಂಬೆನ ನನ್ನಿಂದ ಕಾಪಾಡ್ಕೊಳ್ಳೋದಿಕ್ಕಾಗ್ಲಿಲ್ಲ ಅಪ್ಪ. ನನ್ನ ಕ್ಷಮಿಸ್ಬಿಡಿ. ಇಷ್ಟು ದಿನ ಇದನ್ನ ಜೋಪಾನವಾಗಿ ಎತ್ತಿಟ್ಟಿದ್ದೆ. ಈಗ ಇದಕ್ಕೆ ಪೂಜೆ ಮಾಡೋ ಕಾಲ ಕೂಡ ಬಂದಿದೆ. ಅದು ಅಖಿಲಮ್ಮನ ಮನೇಲಿಟ್ಟು ಪೂಜೆ ಮಾಡೋದು ಅಂದ್ರೆ ಏನ್ ಸಾಮಾನ್ಯವಾದ ಮಾತಾ? ದೇವ್ರೆ, ಇವತ್ತಲ್ಲಿ ನಡೀತಿರೋ ಪೂಜೆಗೆ ಯಾವುದೇ ರೀತಿ ಅದು ವಿಘ್ನ ಬರ್ದೇ ಇರೋ ತರ ನೋಡ್ಕೊಳಪ್ಪ. ಕಲಶದಲ್ಲಿರೋ ಗಂಗೆ ಅಷ್ಟೇ ಪವಿತ್ರವಾದದ್ದು ಅಖಿಲಮ್ಮನ ಮನ್ಸು. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ತರ ನೋಡ್ಕೊಳಪ್ಪ. ಅವ್ರು ಏನ್ ಬಯಸ್ತಾರೋ ಅದೆಲ್ಲ ಅವ್ರಿಗೆ ಸಿಗೋ ಹಾಗೆ ಮಾಡು. ಕಣಿ, ಇದ್ಯಾವುದು ಹೊಸ ಗೊಂಬೆ? ಈ ಸಲ ಹಬ್ಬಕ್ಕೆ ನನ್ ಕಡೆಯಿಂದ ಹೇಗಿದೆ? ಚೆನ್ನಾಗಿದೆ. ಈ ಗಣಿ ಆಯ್ಕೆ ಯಾವತ್ತಿದ್ರು ಸೂಪರೇ. ಈ ಬೊಂಬೆ ಮುಂದೆ ಯಾವ ಬೊಂಬೆನೂ ಲೆಕ್ಕಕ್ಕಿಲ್ಲ. ಲೋ ತಮ್ಮ, ನಿನ್ ಗೊಂಬೆ ಚೆನ್ನಾಗಿರ್ಬೋದು, ಆದ್ರೆ ಎಲ್ಲಾ ಗೊಂಬೆಗಳಿಗಿಂತ ಏನ್ ಸಖತ್ತಾಗಿಲ್ಲ ಬಿಡು. ಅದೇ ಹೇಳ್ತ್ಯಾ? ಸಾಕ್ಷಿ ಬೇಕಾ? ತಾಳು ಬಂದೆ. ನಿನ್ನ ನೋಡಕ್ ಖಂಡಿತ ಬಂದೇ ಬರ್ತಾರೆ, ಆ ನಂಬಿಕೆ ನನಗಿದೆ. ಸರಿ, ನೋಡೋಣ. ನೀನ್ ಹೇಳೋ ತರ ಆದ್ರೆ ಅದಕ್ಕಿಂತ ಭಾಗ್ಯ ಇನ್ನೇನ್ ಬೇಕು? ಅಂತ ಸಂದರ್ಭ ಬಂದೇ ಬರುತ್ತೆ. ಹಾಗೆ ನನ್ನ ಮುದ್ದು ಗೊಂಬೆ ಮುಖದಲ್ಲಿ ನಗುನು ಬರುತ್ತೆ. ಆದ್ರೆ ಈಗ ಈ ಗೊಂಬೆ ಮುಖದಲ್ಲಿ ನಗು ಕಾಣಿಸ್ದೇ ಇರೋದು ನಂಗೆ ಬೇಜಾರಾಗ್ತಿದೆ. ಪ್ಲೀಸ್ ಒಂಚೂರು ನಗು. ಈಗ ನಂಗೆ ಸ್ವಲ್ಪ ಸಮಾಧಾನ ಆಯ್ತು. ಥ್ಯಾಂಕ್ಸ್ ಪ್ರೀತು. ನನ್ನ ಅಪ್ಪನ ಸ್ಥಾನನ ನಿನ್ನಿಂದ ತುಂಬೋದಿಕ್ಕಾಗದೆ ಇದ್ರು ಅವ್ರ ಥರನೇ ತುಂಬಾ ಪ್ರೀತಿ ಕೊಟ್ಟು ಎಷ್ಟು ಕಾಳಜಿಯಿಂದ ನೋಡ್ಕೊಳ್ತಿದ್ಯಾ. ಈ ತರ ಬೆಳವಣಿಗೆಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ಅನುಮಾನ ಗುರುಜಿ. ಏನಂತ? ನೀವಿ ಮನೆ ಸೊಸೆ ಆಗಲ್ವೇನೋ ಅಂತ ಅನಿಸ್ತಿದೆ. ಇದ್ದೇ ಕೊನೆ. ಇನ್ನೊಂದ್ಸಲ ನಿಮ್ ಬಾಯಿಂದ ಈ ತರ ಮಾತೇನಾದ್ರೂ ಬಂದ್ರೆ ನಾನ್ ಮನುಷ್ಯಳಾಗಿರಲ್ಲ. ಇದೇನಪ್ಪ ಇವರು ಇಷ್ಟೊಂದು ಜೋರಾಗಿ ಹೊಡೆದ್ಬಿಟ್ರು? ಅಲ್ಲ, ಇವ್ರು ಒಳ್ಳೇದು ಕೇಳಿದ್ರೆ ನನಗೆ ಹೊಡಿತಾರೆ. ಇನ್ಮೇಲಿಂದ ಯಾವ ಒಳ್ಳೆ ಐಡಿಯಾನು ಕೊಡಲ್ಲ. ಸೂಪರ್ ಜಾಗ. ಯಾರೇ ನೀನು ಚೆಲುವೆ, ಕಬೋರ್ಡಲ್ಲಿ ಏನೇ ಹುಡುಕುತ್ತಿರುವೆ. ನಾನ್ರೀ ನಿಮ್ ಹೆಂಡತಿ ದಾಮಿನಿ, ಕಬೋರ್ಡಲ್ಲಿ ಕಸ ಕ್ಲೀನ್ ಮಾಡ್ತಿದ್ದೆ. ಲೇ ದೌಲತ್ ದಾಮಿನಿ, ಟೇಬಲ್ ಮೇಲೆ ಇದೊಂದು ಲೋಟನೇ ಎತ್ತಿಡ್ದೇ ಇರೋವಳು ಕಬೋರ್ಡ್ ಒಳಗ್ ಸೇರ್ಕೊಂಡು ಕಸ ಕ್ಲೀನ್ ಮಾಡ್ತಿದ್ಯಾ? ನಂಗೆ ನಂಬಕ್ಕೆ ಆಗ್ತಿಲ್ವಲ್ಲೇ, ಆಶ್ಚರ್ಯ ಆಗ್ತಿದೆ ನೋಡು. ಕಸ ಏನಾದ್ರೂ ಸಿಕ್ತಾ? ಇಲ್ಲ, ನೋಡೋದಕ್ ನೀವು ಬಿಟ್ರೆ ತಾನೆ. ಸರಿ ಸರಿ, ನಾನೇನಾದ್ರು ಹೆಲ್ಪ್ ಮಾಡ್ಲಾ? ಏನು ಬೇಕಾಗಿಲ್ಲ, ಮೊದ್ಲು ನೀವು ಇದರಿಂದ ಕಳ್ಚ್ಕೊಳ್ಳಿ. ಹೋಗ್ತೀನಿ ರೇ. ಏನ್ ಈ ರೂಮ್ನ ಇವಳ ಹೆಸರಿಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೋ ತರ ಆಡ್ತಾಳೆ ನೋಡು. ಕಸ ಏನಾದ್ರು ಸಿಕ್ಕಿದ್ರೆ ಹೊರಗಡೆ ಬಿಸಾಕು, ಇಲ್ಲೇ ಎಲ್ಲಾದ್ರು ಹಾಕ್ಬಿಡ್ಬೇಡ. ಹಾ
ಕಸ ಏನಾದ್ರು ಸಿಕ್ಕಿದ್ರೆ ಹೊರಗಡೆ ಬಿಸಾಕು. ಅರ್ರೇ ಒಳ್ಳೆ ಐಡಿಯಾ. ಆ ಒರಿಜಿನಲ್ ಬೇರ್ನ ತಂದು ಆಚೆ ಬಿಸಾಕಿದ್ರಾಯ್ತು. ಅಯ್ಯೋ ನನ್ ಮುದ್ದು ಗಂಡ ಮೋಹನ್, ಒಳ್ಳೆ ಐಡಿಯಾ. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ನಿನ್ಗೂ ನಾನು ನೆನಪಾಗುತ್ತಾ? ಹೇಗೆ ತಾನೇ ಸಾಧ್ಯ ಹೇಳು? ನಾನು ಯಾರು, ನಾನು ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿರಲ್ಲ ಅಲ್ವಾ? ನಿಂಗೊಂದು ಮಾತು ಹೇಳ, ನೀನು ಆದಷ್ಟು ಬೇಗ ನನ್ನ ಕಣ್ಮುಂದೆ ಬರ್ತೀಯ ಅಂತ ನನ್ಗನ್ನಿಸ್ತಾ ಇದೆ. ಆ ದಿನಗಳು ಯಾವಾಗ ಬರುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ಆ ದಿನ ಬೇಗ ಬರಲಿ ಅನ್ನೋದೇ ನನ್ನ ಆಸೆ. ಅಣ್ಣ, ನನ್ನ ಬ್ಯಾಗ್ ಇಲ್ಲೇ ಇದೆ. ಇದ್ರೊಳಗಡೆ ದೇವ್ರ ಬೊಂಬೆ ಇದೆ. ದೇವ್ರ ಬೊಂಬೆನ ಯಾರು ಕದೀತಾರ? ನೀವೇನು ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಪಾಪ ಬಿಟ್ಬಿಡಿ ಅಣ್ಣ. ನಿಮ್ಮಂತ ಒಳ್ಳೇದು ಇದಕ್ಕೆ ಇಂಥ ಕಳ್ಳರು ಜಾಸ್ತಿ ಆಗಿರೋದು. ಬ್ಯಾಗ್ ಇದೆ, ಬ್ಯಾಗಲ್ಲಿ ಇರೋ ವಸ್ತು ಎಲ್ಲ ಸರಿಯಾಗಿದೆ ನೋಡ್ಕೊಳ್ಳಿ. ಬೇರ್ನ ಅಭ್ಯಾಸ ಮಾಡ್ಬಿಡ್ತೀನಿ. ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ. ನನ್ ಗಂಡ ಮೋಹನ್ ಹೇಳ್ದಂಗೆ ಒರಿಜಿನಲ್ ಬೇರ್ ತಂದ್ಮೇಲೆ ಬಿಸಾಕ್ಬಿಡ್ತೀನಿ. ಯಾವ ಬೇರ್ ತಂದು ಆ ಪಾರ್ವತಿ ಮೆರೆತಿದ್ದಾಳೋ, ಯಾವ ಬೇರಿಂದ ಅವಳಿಗೆ ಒಳ್ಳೆ ಹೆಸರು ಬರ್ತಾ ಇದೆಯೋ, ಅದೇ ಬೇರಿಂದ ಅವಳಿಗೆ ಕೆಟ್ಟ ಹೆಸರು ಬರ್ಬೇಕು. ಹಾಗ್ ಮಾಡ್ತೀನಿ. ಏನಿದು? ಇದು ಇವತ್ತೇನ್ ಹಬ್ಬ ಹೇಳು? ದಸರಾ ಹಬ್ಬ. ಹಾ, ಮನೇಲಿ ಏನ್ ಕೂರಿಸ್ತಾರೆ ಹೇಳು? ಬೊಂಬೆಗಳು. ಅದೇ ಮತ್ತೆ ಈ ವರ್ಷ ದಸರಾ ಹಬ್ಬಕ್ಕೆ ಎಲ್ಲ ಗೊಂಬೆಗಳ ಜೊತೆ ನನ್ನದು ಹೊಸ ಗೊಂಬೆ ಕೂರ್ಸೋಣ ಅಂತ ಹೊಸ ಗೊಂಬೆ ತಂದಿದ್ದೀನಿ. ಅದ್ರೆ ತಗೊಂಡ್ ಹೋಗ್ತಾ ಇದ್ದೆ. ಚಿಕ್ಕತ್ತೆ, ನೀವ್ಯಾಕೆ ಕೆಳಗೆ ಹೋಗ್ತೀರಾ? ಕೊಡಿ, ನಾನೇ ತಗೊಂಡ್ ಹೋಗ್ತೀನಿ. ನೋ, ಯಾಕೆ? ಅಂದ್ರೆ ಇದನ್ನ ಕೂರ್ಸಿ ಅದ್ರ ಪುಣ್ಯನ ನಾನ್ ತಗೋಬೇಕು ಅಂತಿದ್ದೀನಿ. ಕಳ್ಳಿ, ಎಲ್ಲ ಪುಣ್ಯ ನೀನೇ ತಗೋಬೇಕು ಅಂತಿದ್ಯಾ? ನಾನೇ ಕೂರಿಸ್ತೀನಿ, ಆಯ್ತಾ? ಬರ್ಲಾ? ಮರ್ತು ಬಿಡಬೇಕು ಅಂತ ಅನ್ಕೋತೀನಿ. ಆದ್ರೆ ಈ ಹಬ್ಬ ಹರಿದಿನಗಳು ಬಂದಾಗ ನೆನಪಾಗತ್ತೆ. ಅವಳ ಜೊತೆ ಕಳೆದಂತ ಆ ಕ್ಷಣಗಳೆಲ್ಲ ನನ್ನನ್ನು ಕಾಡುತ್ತೆ. ಹೋದ ವರ್ಷ ಇದೇ ನವರಾತ್ರಿಯಲ್ಲಿ ಎಷ್ಟೊಂದು ಬೊಂಬೆಗಳನ್ನು ಜೋಡಿಸಿ ನನ್ನ ಮಗಳು ಅದೆಷ್ಟು ಸಂಭ್ರಮದಿಂದ ಹಬ್ಬವನ್ನು ಆಚರಣೆ ಮಾಡಿದ್ಲು. ಆ ನೆನಪು ನನ್ನ ಕಾಡದೇ ಇರುತ್ತೇನೋ? ಅವಳಿಗಿಷ್ಟವಾದ ಬೊಂಬೆಗಳು, ಅದನ್ನು ಹೇಗಾದರೂ ಮಾಡಿ ಅವಳಿಗೆ ತಲುಪಿಸ್ಬೇಕು ಅಂತ ನಾನು ತುಂಬಾ ಕಷ್ಟಪಟ್ಟೆ ಮಾಡಿ ಆ ಬೊಂಬೆನ ಅವಳಿಗೆ ತಲುಪಿಸ್ಬಿಡಪ್ಪ. ನಿಮ್ ಮಗಳ ಕೈಗೆ ಈ ಗೊಂಬೆ ತಲುಪಬೇಕು ಅಂದ್ರೆ ನೀವಾಗೆ ಬಂದು ನಿಮ್ ಕೈಯಾರೆ ಅವ್ರಿಗೆ ಈ ಗೊಂಬೆಗಳನ್ನ ಕೊಡ್ಬೇಕು ಬುದ್ಧಿ.
ಏನದು ಬ್ಯಾಗು? ಏನಿದೆ ಅದರಲ್ಲಿ? ಅಕ್ಕ ಏನಿಲ್ಲಕ್ಕ, ಇನ್ನು ಪೂಜೆ ಆಗಿಲ್ವಲ್ಲ, ತುಂಬಾ ಹೊಟ್ಟೆ ಹಶ್ವಾಗ್ತಿತ್ತು, ಅದಕ್ಕೆ ಕ್ಯಾರೆಟ್ ತಿನ್ನೋಣ ಅಂತ ತಗೊಂಡೋಗಿದ್ದೆ. ಮಿಕ್ಕಿದ ಕ್ಯಾರೆಟ್ನ ಅಡ್ಗೆ ಮನೆಗೆ ಇಡೋಣ ಅಂತ ತಗೊಂಡೋಗ್ತಿದ್ದೀನಿ ಅಕ್ಕ. ಒಂದೇ ಒಂದು ದಿನ ಪೂಜೆ ಆಗೋವರೆಗೂ ಉಪವಾಸ ಇರಕ್ಕಾಗಲ್ಲ ಅಲ್ಲ? ಹೋಗು. ಲೇ ತಾಮಿನಿ, ಬದುಕಂಬಿಟ್ಟ ಕಣೆ. ದೇವ್ರೆ, ಇನ್ಯಾರ ಕೈಗೂ ಸಿಗದೆ ಇರ್ಲಪ್ಪ ನಾನು. ಅಯ್ಯಯ್ಯೋ, ನನ್ನ ಬದುಕಿಗೆ ಒಂದು ಅರ್ಥ ಕೊಟ್ಟವಳು, ನನ್ನ ಜೀವನದಲ್ಲಿ ಆಸೆಯನ್ನು ಚಿಗುರಿಸಿದವಳು ನನ್ನ ಮಗಳು. ಅವಳನ್ನು ನೋಡ್ತಾ, ಅವಳ ಜೊತೆ ಆಟ ಆಡ್ತಾ ನನ್ನ ಮನಸ್ಸಿನ ದುಃಖನೆಲ್ಲ ನಾನು ಮರ್ತು ಆದ್ರೆ ಇವಳು ಮಾಡಿದ್ದೇನು? ನನ್ನ ವಿರೋಧಿಗಳ ಕುತಂತ್ರಕ್ಕೆ ಇವಳು ಬಲಿಯಾದ್ಲು. ಆ ಪಾಪಿಗಳು ಕುತಂತ್ರದಿಂದ ಕಟ್ಟಿಸಿದ ತಾಳಿಗೆ ಇವಳು ಕುತ್ತಿಗೆ ಹೊಡೆದ್ಲು. ಅದನ್ನ ನೋಡಿ ನನ್ನ ಮನಸ್ಸು ಎಷ್ಟು ನೋವು ಅನುಭವಿಸಿರ್ಬೇಕಲ್ವೇ ನಮ್ಮ ಹೇಳಮ್ಮ, ಎಷ್ಟು ನೋವು ಅನುಭವಿಸಿರ್ಬೇಕು. ಆಪು ತರ ಇದನ್ನ ಅಲ್ಲಿ ಇಡ್ಬೋದಾ ಅರ್ಚಕ್ರೆ? ಸರಿ ತಾಯಿ, ಇಡಿ. ಅರಸನ ಕೋಟೆಯವರ ಇತಿಹಾಸ ತಿಳ್ಕೊಳ್ಳೋದಕ್ಕಲ್ಲ, ಇದು ನನಗೆ ಬೇಡದೇ ಇರೋ ವಿಷಯ. ಬುದ್ಧಿ, ಈ ಗೊಂಬೆಗಳ ಹಬ್ಬ ಅನ್ನೋದು ಮನುಷ್ಯರಲ್ಲಿರೋ ವೈಮನಸ್ಸನ್ನ ದೂರ ಮಾಡುತ್ತೆ ಅಂತಾರೆ. ಆದ್ರೆ ನಿಮಗ್ ನಿಮ್ ಮಗಳ ಮೇಲೆ ಇನ್ನೂ ಕೋಪ ಕಮ್ಮಿನೇ ಆಗಿಲ್ವಾ ಬುದ್ಧಿ? ಕೋಪ? ಅದ್ರ ಬಗ್ಗೆ ಚರ್ಚೆ ಬೇಡಮ್ಮ. ಮಗಳಿಗೆ ಬೊಂಬೆ ಕೊಡಬೇಕು ಅಂತ ಆಸೆ ಆಯ್ತು, ತಂದು ನಿನಗೆ ತಲುಪಿಸಿದ್ದೀನಿ. ಇದು ಅವಳಿಗೆ ತಲುಪಿಬಿಡ್ತು ಅಂದ್ರೆ ನನಗೊಂದು ಸಣ್ಣ ಸಂತೋಷ ಸಿಗುತ್ತೆ ಅಷ್ಟೇ. ನೀವು ಮಾತಾಡ್ತಿರೋ ರೀತಿಲೇ ಗೊತ್ತಾಗ್ತಿದೆ ಬುದ್ಧಿ, ನಿಮ್ ಮನ್ಸು ಹಿಂದೆ ಒಂದಿನ ನಿಮ್ ಮಗಳ ಜಾಗದಲ್ಲಿ ನಿಮ್ ತಂಗಿನೂ ಇದ್ರಲ್ವಾ? ಆಗ್ಲೂ ನೀವ್ ಹೀಗೆ ಮಾಡಿದ್ರ ಬುದ್ಧಿ? ಬುದ್ಧಿ, ನಾನ್ ಕೊನೆಯದಾಗ ಒಂದ್ ಮಾತು ಹೇಳ್ತೀನಿ. ನೀವ್ ಕೊಟ್ಟಿರೋ ಈ ಗೊಂಬೆಗೆ ಜೀವ ಬರ್ಬೇಕು ಅಂದ್ರೆ ನೀವ್ ನಿಮ್ ಮಗಳನ್ನ ಬಂದು ನೋಡ್ಬೇಕು. ಒಂದ್ ವೇಳೆ ಹಾಗಾದ್ರೆ ಅದಕ್ಕಿಂತ ದೊಡ್ಡ ದುರಂತ ಬೇರೊಂದಿರಲ್ಲ ಬುದ್ಧಿ. ಹೇಳೋಷ್ಟು ಹೇಳಿದ್ದೀನಿ, ಬರೋದು ಬಿಡೋದು ನಿಮಗ್ ಸೇರಿದ್ದು ಬುದ್ಧಿ. ಸರಿಮ್ಮ, ಬ್ರ್ಯಾಂಡ್ ನೇಮ್ ಬೇಕಾದ್ರೆ ಚೇಂಜ್ ಮಾಡೋಣ ಅಮ್ಮ. ಲೋಗೋ ಮಾತ್ರ ಕಣ್ಗಳದೇ ಇರಲಿ, ಅದನ್ನೇ ರಿಟೈನ್ ಮಾಡೋಣ. ಯಾಕೆ ಆ ಕಣ್ಣುಗಳು ನಿನಗೆ ಲಕ್ಕಿ ಚಾರ್ಮ? ಹೌದಮ್ಮ, ಆ ಕಣ್ಗಳಲ್ಲಿ ಏನೋ ಒಂದು ಪಾಸಿಟಿವ್ ಫೀಲ್ ಇದೆ. ನಾವು ಮುಂದೆ ಯಾವ ಪ್ರಾಜೆಕ್ಟ್ ಮಾಡಿದ್ರೂ ಅದನ್ನೇ ಕಂಟಿನ್ಯೂ ಮಾಡೋಣ, ಅದೇ ನನ್ನ ಆಸೆ. ಆಯ್ತಪ್ಪ, ನಿನ್ನ ಆಸೆಗೆ ನಾನು ಯಾಕೆ ತಣ್ಣೀರೆರ್ಚಲಿ? ನೀನ್ ಯಾವುದೇ ನಿರ್ಧಾರ ತಗೊಂಡ್ರು ಅದು ಸರಿಯಾಗೇ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ. ಆದಷ್ಟು ಬೇಗ ಕೆಲಸ ಮುಗಿಸಿ ಕೆಳಗ್ ಬಾ, ಪೂಜೆ ಕಾಯ್ತಾ ಇರ್ತೀವಿ. ಅದು ನನ್ನಿಂದ ಅಂತ ಮಾತ್ರ ಎಲ್ಲೂ ಹೊರಗಡೆ ಗೊತ್ತಾಗಬಾರ್ದು. ಇದನ್ನೆಲ್ಲ ಮಾಡಿದ್ದೆ ನೀವೇ ಅಂತ ಗೊತ್ತಾದ್ರೆ ನಿಮ್ ತರನೇ ಬೇರೆ ಯಾರಾದ್ರೂ ಸಹಾಯ ಮಾಡಕ್ ಮುಂದೆ ಬರ್ತಾರಲ್ವಾ? ದೊಡ್ಡವ್ರು ಹೇಳಿದ್ದಾರೆ,
ಒಂದ್ ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದ್ ಕೈಗೆ ಗೊತ್ತಾಗಬಾರ್ದು ಅಂತ. ಅದೇ ನಾನ್ ಫಾಲೋ ಮಾಡೋ ಪಾಲಿಸಿ. ಹಾಗಾಗಿ ಈ ವಿಷಯ ನಮ್ಮಿಬ್ರು ಮಧ್ಯದಲ್ಲೇ ಇರಬೇಕು. ಗೊತ್ತಾಯ್ತಾ? ಓಕೆ ಮೇಡಮ್, ನೀವು ಹೇಳ್ದಾಗೆ ಆಗಲಿ. ನಿಮ್ಮ ಪ್ರಾಡಕ್ಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಡೋಂಟ್ ವರಿ, ಅದು ಇವತ್ತೇ ನಿಮ್ ಕಾಲ್ ಕೆಳಗ್ ಬಂದ್ ಬಿದ್ದಿರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿನ್ನ ಕಥೆ ಇವತ್ತು ಮುಗೀತು ಕಣೆ. ಎಲ್ಲರ ಮುಂದೆ ನಿನ್ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗ್ಬೇಕು. ಅದನ್ನ ನನ್ ಕಣ್ ತುಂಬಾ ನೋಡಿ ಖುಷಿ ಪಡ್ಬೇಕು. ಒಳ್ಳೆ ಮಜಾ ಬರ್ತಿದೆ. ಕಾಡ್ಬೇರು ಪಾಪ, ನಿನ್ ಟೈಮ್ ಮೀರೋಯ್ತು ಕಣಪ್ಪ. ಟಾಟಾ, ಬಾಯ್ ಬಾಯ್. ಅರೆ, ನನ್ ಕಣ್ಣಿಗೆ ಕಾಣಿಸ್ತಿಲ್ಲ ಅಂದ್ರೆ ಇನ್ ಯಾರ ಕಣ್ಣಿಗೂ ಕಾಣಕ್ ಚಾನ್ಸೇ ಇಲ್ಲ. ಕಾಡಿನ ಬೇರೆ. ಟಾಟಾ, ಬಾಯ್ ಬಾಯ್. ಏನಕ್ಕ ಬೇಗ ಬೊಂಬೆ ತರ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟೊತ್ತಿಗೆ ಬಂದಿದ್ಯಾ? ಬೊಂಬೆ ತಂದ್ಯಾ? ಅರೆ, ಸೀತೆ ತರ್ತೀನಿ ಅಂತ ಹೋಗ್ಬಿಟ್ಟು ಸೀತೆ ಜೊತೆ ಅವ್ರ ನೆಂಟ್ರನ್ನು ಕರ್ಕೊಂಡ್ ಬಂದಿದ್ಯಾ? ಅಕ್ಕ, ರಾಮ ಸೀತೆ ಪಕ್ಕ ಯಾವಾಗ್ಲೂ ಈ ಹನುಮಂತ ಇರ್ಬೇಕು. ಆಗ್ಲೇ ಆ ಜೋಡಿಗೊಂದ್ ಕಳೆ. ಏನಕ್ಕ ಇದು ಒಬ್ಬಟೊಬ್ಬಟಾಗಿ ಮಾತಾಡ್ತಿದ್ಯಾ? ಅಂತದೇನಾಯ್ತು ಅಂತ ಹೇಳು. ಯಾರಾದ್ರೂ ಏನಾದ್ರು ಅಂದ್ರ? ಹೇಳಕ್ಕ. ಈಗ ನೀನ್ ಮೌನವಾಗಿ ನಿಂತಿದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು. ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಿದ್ಯಾ. ಈಗ ನೀನ್ ಏನು ಅಂತ ಹೇಳಿಲ್ಲ ಅಂದ್ರೆ ನಾನು ಈ ಹಬ್ಬಕ್ಕೆ ಇರಲ್ಲ. ಇಷ್ಟ ಕೇಳಿದ್ರು ಏನು ಅಂತ ಹೇಳಲ್ವಾ? ಸರಿ ಆಯ್ತು, ನಿನ್ನಿಷ್ಟ. ಏನಾದ್ರು ಮಾಡ್ಕೊ, ನಾನು ಹೋಗ್ತೀನಿ. ಯಾಕೆ ಯಾವಾಗ್ಲೂ ಅವಳನ್ನ ರೇಗಿಸ್ತಾ ಇರ್ತೀರಾ? ಏನೋ ಆಸೆ ಪಟ್ಟು ಕೇಳ್ತಾ ಇದ್ದಾಳೆ, ಹೋಗ್ಲಿ ಬಿಡಿ. ಅಕ್ಕ, ನೀವ್ ನನ್ ಪರವಾಗಿ ಮಾತಾಡಿದ್ರ? ಅಯ್ಯೋ ದೇವ್ರೆ, ಯಾವಾಗ್ಲೂ ಎಡಗಡೆ ವರ ಕೊಡ್ತಿದ್ದೆ, ಇವತ್ತು ಫಸ್ಟ್ ಟೈಮ್ ಬಲ್ಗಡೆ ವರ ಕೊಟ್ಟಿದ್ಯಾ. ಅಕ್ಕ, ನೀವ್ ನನ್ ಪರವಾಗಿ ಮಾತಾಡಿದ್ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಕ್ಕ, ಹಾಗಾದ್ರೆ ನಾನೇ ಹೋಗಿ ಗಂಗೆ ತಂದ್ಬಿಡ್ಲಾ? ನೀನ್ ಮಾತ್ರ ಅಲ್ಲ, ನಾವೆಲ್ಲರೂ ಹೋಗ್ತಾರೋಣ. ಅಯ್ಯೋ, ಇದು ಒಂಥರ ಚೆನ್ನಾಗಿದೆ. ಬನ್ನಿ ಮತ್ತೆ ಹೋಗೋಣ. ಒಂದ್ ನಿಮಿಷ, ಅಲ್ಲೆಲ್ಲ ತಯಾರಾಗಿದೆಯಾ ಅಂತ ಹನುಮಂತನ ನೋಡ್ಕೊಂಬರಕ್ ಹೇಳ. ಸರಿ. ನನ್ನ ಕಣ್ ತಿರ್ಸ್ದೆ ನೀನು. ಹೆತ್ತವ್ರಿಗೆ ಮಕ್ಕಳಿಗಿಂತ ದೊಡ್ಡ ಆಸ್ತಿ ಏನಿಲ್ಲಮ್ಮ. ಮಕ್ಕಳೇ ಇಲ್ಲ. ಅವರನ್ನು ದೂರ ಮಾಡ್ಕೊಂಡು ಏನ್ ಸಾಧನೆ ಮಾಡ್ತೀವಿ ನಾವು? ಮನಸ್ಸು ಕೇಳಲಿಲ್ಲ, ಬಂದ್ಬಿಟ್ಟೆ. ನನ್ ಮಾತಿಗೆ ಹೋಗೊಟ್ಟು ಜನನಿ ಅಮ್ಮವ್ರನ್ನ ನೋಡೋದಕ್ಕೆ ಅಂತ ಬಂದ್ರಲ್ಲ, ನನಗ್ ತುಂಬಾ ಖುಷಿ ಆಗ್ತಿದೆ ಬುದ್ಧಿ. ನೀವು ನಿಮ್ ಮಗಳನ್ನ ನೋಡ್ದೆ ಇಲ್ಲಿಂದ ಹೋಗೋ ಹಾಗಿಲ್ಲ. ಕೆಲವು ಸಲ ದೇವ್ರು ಮಾಡಿರೋ ನಿರ್ಧಾರನ ಬದಲಾಯಿಸುವಂತ ಅವಕಾಶ ನಮಗೂ ಕೊಟ್ಟಿರ್ತಾನೆ. ಆದ್ರೆ ಅದನ್ನ ಸೂಕ್ತವಾದ ಸಂದರ್ಭದಲ್ಲಿ ಉಪಯೋಗಿಸ್ಬೇಕಷ್ಟೆ. ಯೋಚನೆ ಮಾಡಬೇಡಿ ಬುದ್ಧಿ. ಜನನಿ ಅಮ್ಮವ್ರನ್ನ ಇಲ್ಲಿ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಆದ್ರೆ ಅಖಿಲಮ್ಮನವ್ರು ಬರೋದನ್ನ ಹೇಗೆ ತಡಿತೀಯ ಪಾರ್ವತಿ? ಹೋಗಿ ಅಂದ್ರೆ
ಪಾರ್ವತಿ, ಯಜಮಾನ್ರೆ, ಮದ್ವೆ ಆದಾಗಿಂದ ಇಂಥ ದಿನಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಆ ದಿನ ಇವತ್ ಕೂಡ್ ಬಂದಿದೆ. ಯಾವುದೇ ಕಾರಣಕ್ಕೂ ಈ ಅವಕಾಶನ ಅವ್ರು ಕಳ್ಕೋಬಾರ್ದು. ಅಖಿಲಮ್ಮ ಅಲ್ಲಿ ಬರ್ದೇ ಇರೋ ಹಾಗೆ ನೀವೇ ತಡಿಬೇಕು. ಜನನಿ ಅಮ್ಮವ್ರು ಮಾತ್ರ ಬರೋ ತರ ಆಗ್ಬೇಕು. ಆದ್ರೆ ಅದು ಹೇಗ್ ಸಾಧ್ಯ ಪಾರ್ವತಿ? ಪ್ರತಿ ವರ್ಷನೂ ಅಮ್ಮನೇ ಗಂಗೆ ತಂದು ಕೂರ್ಸೋದು. ಇವಾಗ ಅವ್ರನ್ನ ಹೇಗ್ ತಡೆಯೋದು? ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ ಯಜಮಾನ್ರೆ. ದಯವಿಟ್ಟು ಏನಾದ್ರೂ ಮಾಡಿ. ಬೇರೆಯವ್ರ ಕಷ್ಟನ ತಲೆ ಮೇಲೆ ಹಾಕೊಂಡು ಎಲ್ರೂ ಚೆನ್ನಾಗಿರ್ಬೇಕು ಅಂತ ಬಯಸು ನಿನಗೆ ನಾನ್ ಕೈ ಮುಗಿಬೇಕು ಪಾರ್ವತಿ. ತುಂಬಾ ದಾಹ ಆಗಿತ್ತು ಅನ್ಸುತ್ತೆ. ಇನ್ನೊಂದು ಸ್ವಲ್ಪ ನೀರು. ಗಂಟ್ಲಿಗಾಗೋ ದಾಹನ ಈ ನೀರು ಕಡಿಮೆ ಮಾಡುತ್ತೆ. ಹೊಟ್ಟೆ ಹಸುವಾದ್ರೆ ಮುಷ್ಟಿ ಅನ್ನ ಆ ಹಸುವನ್ನ ಕಡಿಮೆ ಮಾಡುತ್ತೆ. ಆದ್ರೆ ಈ ಹೃದಯಕ್ಕಾಗೋ ದಾಹ ಇದೆಯಲ್ಲ, ಅದು ಮಾತ್ರ ಕಡಿಮೆ ಆಗೋದಿಲ್ಲ. ಅದು ಸದಾ ಹಂಬಲಿಸ್ತಾ ಇರುತ್ತೆ. ನಾವು ಹಾಗೆ ಕರಗೋಗ್ತೀವಿ. ಅಯ್ಯೋ ಅರೆ, ನಮ್ಮ ಮಕ್ಕಳು ತಾನೇ ತಪ್ಪು ಮಾಡಿದ್ದು ಅಂತೇಳಿ ನಮಗೆ ಗೊತ್ತಿಲ್ಲದೆ ನಾವು ಸೋತು ಹೋಗ್ತೀವಿ. ಯಾಕೆಂದ್ರೆ ಕರುಳಿನ ಸಂಬಂಧ. ಆ ಭಗವಂತ ಈ ಕರುಳಿಗದಂತ ಶಕ್ತಿ ಕೊಟ್ಟಿದ್ದಾನೆ. ಅದು ಯಾವ ತರದ ಬೆಸುಗೆಯನ್ನು ಹಾಕಿದ್ದಾನೆ ಅಂತ ಈ ಜಗತ್ತಲ್ಲಿ ಅದು ಯಾವ ವಿಜ್ಞಾನಿನೂ ಕಂಡಿಡ್ದಿಲ್ಲ. ಅದು ಮಾತ್ರ ಬಹಳ ಗುಟ್ಟಾಗಿ ಉಳಿಸ್ಬಿಟ್ಟ. ಏನಾಯ್ತಪ್ಪ ಪಾರು? ಅಖಿಲಮ್ಮನವ್ರಿ ಮನೆಗೆ ಬರ್ತಿಲ್ಲ ತಾನೆ? ಇಲ್ಲ ಅಪ್ಪ, ಅವ್ರು ಬರಲ್ಲ. ಜನನಿ ಅಮ್ಮವರು ಬರ್ತಾರೆ. ಮಾತಾಡ್ತಾ ನಿಂತ್ಕೊಂಡ್ರೆ ಟೈಮ್ ಹೋಗ್ಬಿಡತ್ತೆ. ಅರ್ಚಕರು ಬೇರೆ ಮುಹೂರ್ತ ಮೀರೋಗ್ತಿದೆ ಅಂತ ಹೇಳ್ತಿದ್ದಾರೆ. ಬನ್ನಿ ಅಕ್ಕ, ನಾವು ಹೋಗಿ ಬೇಗ ಗಂಗೆ ತಂದ್ಬಿಡೋಣ. ಚಿಕ್ಕಮ್ಮ, ಒಂದ್ ನಿಮಿಷ. ಇದೇನಪ್ಪ ಆದಿತ್ಯ, ಪುಣ್ಯದ ಕೆಲ್ಸಕ್ಕೆ ಹೋಗುವಾಗ ತಡೀತಿದ್ಯಲ್ಲ? ಅಪ್ಶಕ್ನ ಇದು. ಯಾಕಾದಿತ್ಯ, ಏನಾಯ್ತು? ಯಾಕೆ ನಮ್ಮನ್ನು ತಡೀತಾ ಇದೀಯಾ? ಅಮ್ಮ, ಅದು ಅಮ್ಮ, ನೀವು ಅರಸನಕೋಟೆಗೆ ಸೊಸೆಯಾಗಿ ಬಂದಾಗಿಂದ ಪ್ರತಿ ವರ್ಷ ನೀವೇ ಗಂಗೆ ಕೂರಿಸ್ತಾ ಇದ್ರಿ. ಈ ವರ್ಷ ಫಾರ್ ಎ ಚೇಂಜ್ ಹೊಸದಾಗಿ ಮದ್ವೆಯಾಗಿ ಬಂದಿರೋ ಈ ಮನೆ ಸೊಸೆ ಜನನಿ ತಂದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗನ್ಸ್ತು. ಅದಕ್ಕೆ ತಡೆದೆ ಅಮ್ಮ. ದಾಮಿನಿ, ಅರ್ಥ ಆಯ್ತಕ್ಕ. ಜನನಿ ಬಾಮ್ಮ, ಇದನ್ ತಗೊಮ್ಮ. ಪಾರ್ವತಿ ಮನೆಗೆ ಹೋಗಿ ಗಂಗೆ ತಗೊಂಡ್ ಬಾ. ಸರಿ ಅತ್ತೆ. ಯಾಕೋ ಗಣಿ ಅಡ್ಡ ನಿಂತಿದ್ಯಾ? ನೋಡಪ್ಪ, ನಿನಗ್ ಲಂಚ ಕೊಡೋದಕ್ಕೆ ನನ್ನ ಹತ್ರ ಅಂತೂ ಫೋನ್ ಇಲ್ಲ. ನಾನ್ ಮೊಬೈಲ್ಗೋಸ್ಕರ ಕೈ ಅಡ್ಡ ಹಾಕಿಲ್ಲ. ನಿನ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನದು? ಗೆಸ್ ಮಾಡು ನೋಡೋಣ. ನನಗ್ ಗೊತ್ತಾಗ್ತಿಲ್ಲ ಗಣೋ ಗಣಿ, ನೀನೇ ಹೇಳು. ಬೊಂಬೆ ಇದೇನಾ ಸರ್ಪ್ರೈಸು? ಚೆನ್ನಾಗಿದೆ ಕಣೋ, ಥ್ಯಾಂಕ್ ಯು. ನಿನ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನಗಲ್ಲ, ಒಬ್ರು ವಿಶೇಷವಾದ ವ್ಯಕ್ತಿಗೆ. ಅವರು ಒಳಗಿದ್ದಾರೆ, ಅವ್ರಿಗೆ ಹೇಳು.
ನನ್ನ ಮನಸ್ಸು ಕೇಳಿಲ್ಲಮ್ಮ. ದಿನ ಬೆಳಗ್ಗೆ ಆದರೆ ನನ್ನ ಮಗಳಲ್ಲಿ ಅಯ್ಯೋ ಮಗಳೇ ಅಂತೇಳಿ ಈ ಮನಸ್ಸು ತುಂಬ ಚಡಪಡಿಸ್ತಾ ಇತ್ತು. ಆಗ್ಲಿಲ್ಲಮ್ಮ, ನನ್ನ ಕೈಲಾಗ್ಲಿಲ್ಲ ಮಗಳೇ. ಸೋತ್ಬಿಟ್ಟೆ ಅಮ್ಮ. ಆ ಭಗವತ್ನ ಇಚ್ಛೆ ಆಗಿತ್ತು ಅನ್ಸುತ್ತೆ. ಹಾಗಾಗಿದೆ ಅಷ್ಟೆ. ಅಂತೂ ನೀವು ಜನನಿ ಅಮ್ಮವ್ರನ್ನ ಒಪ್ಕೊಂಡ್ರಲ್ಲ, ನಮ್ಗೆಲ್ಲ ಅದೇ ಸಂತೋಷ. ನನ್ನ ಮಗಳಲ್ವೇನಮ್ಮ, ನನ್ನ ಜೀವ ಅಲ್ವೇನಮ್ಮ ಇವಳು, ನಮ್ಮಮ್ಮ ಅಲ್ವೇನಮ್ಮ. ಇವಳಂದ್ರೆ ನಾನು ಹೇಗಮ್ಮ ಬದುಕಿ? ಇದು ಕ್ಷಮಿಸೋ ಮಾತೇನಿದೆ? ಸ್ವಾಮಿ, ಇವತ್ತೇನಾದ್ರೂ ಮಾಡಿ ಪಾರ್ವತಿಯವ್ರಿಗೆ ಸತ್ಯ ಹೇಳಲೇಬೇಕು. ಆದ್ರೆ ಪಾರ್ವತಿಯವರು ಅವ್ರ ಮನೇಲಿದ್ದಾರೋ ಅಥವಾ ಅರಸನ್ ಕೋಟೆಯಲ್ಲಿದ್ದಾರೋ ಗೊತ್ತಿಲ್ವಲ್ಲ. ಡೈರೆಕ್ಟ್ ಆಗಿ ಹೋದ್ರೆ 100 ಪ್ರಶ್ನೆ ಬರುತ್ತೆ. ಏನ್ ಮಾಡೋದು? ಹಾ, ಕಾಂಪೌಂಡ್ ಹತ್ ನೋಡೋಣ. ಪಾರ್ವತಿಯವರು ಅವ್ರ ಮನೆ ಹತ್ರನೂ ಕಾಣಿಸ್ತಾ ಇಲ್ಲ, ಅರಸನ್ ಕೋಟೆ ಕಡೆನೂ ಕಾಣಿಸ್ತಾ ಇಲ್ವಲ್ಲ. ಯೋಚನೆ ಮಾಡ್ಬೇಡಿ ಜನನಿ ಅಮ್ಮವ್ರೆ, ನಾನ್ ಗಾಡಿ ತಗೊಂಡು ಹೋಗ್ತೀನಿ. ನೀವು ಬುದ್ಧಿಯವ್ರ ಜೊತೆ ಇಲ್ಲಿ ಪೂಜೆ ಮಾಡಿ. ಹೌದು, ಪಾರ್ವತಿ ಹೇಳ್ತಾ ಇರೋದು ಸರಿ. ಹಾಗೆ ಮಾಡಮ್ಮ. ಕೊಟ್ಟಿದ್ದಾರೆ. ನೀವ್ ತೋರಿಸಿರೋ ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ ಅಪ್ಪ. ಹಂಗೆಲ್ಲ ಅನ್ಬೇಡಮ್ಮ. ಕಷ್ಟ ಕಾಲದಲ್ಲಿ ಆಗವನ್ನೇ ನೆಂಟ ಅಂತ ಹೇಳ್ತಾರೆ. ಒಡ ಹುಟ್ಟಿದವರು ಬಂಧು ಬಳಗದವರೆಲ್ಲ ಮರ್ತು ಹೋಗುವಂತ ಈಗಿನ ಕಾಲದಲ್ಲಿ ಗುರುತು ಪರಿಚಯನೇ ಇದ್ದರು ನನ್ನ ಮಗಳನ್ನ ಮನೇಲಿಟ್ಕೊಂಡು ಪ್ರೀತಿ ವಾತ್ಸಲ್ಯ ಕೊಟ್ಟು ನೋಡ್ಕೊಂಡಿದ್ದೀರಿ. ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ. ಅಯ್ಯೋ, ಹಂಗೆಲ್ಲ ಅನ್ಬೇಡಿ ಬುದ್ಧಿ. ನನಗೆ ಜನನಿ ಬೇರೆ ಅಲ್ಲ, ನನ್ನ ಮಗಳು ಪಾರ್ವತಿ ಬೇರೆ ಅಲ್ಲ, ಇಬ್ರು ನನ್ನ ಮಕ್ಕಳೇ. ಇನ್ನು ಪೂಜೆಗೆ ತಡ ಮಾಡೋದು ಬೇಡ, ಶುರು ಮಾಡಮ್ಮ. ಸರಿಯಪ್ಪ. ಬಾ ಮಗಳೇ. ಯಾರಾದ್ರೂ ಯಾಕೆ ಅರ್ಚಕ್ರೆ, ನಾನೇ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ ರೀ. ಚಿಕ್ಕಮ್ಮ, ನೀವ್ಯಾಕೆ ಸುಮ್ಮನೆ ಹೋಗ್ತೀರಾ? ನಾನೇ ಕರಿತೀನಿ ಬಿಡಿ. ಅಯ್ಯ, ಗಂಡ್ಸಿಗೆ ಯಾಕೆ ಗೌರಿ ದುಃಖ ಅನ್ನೋಂಗೆ ನಿನಗ್ಯಾಗಪ್ಪ ಗಂಗೆ ವಿಷಯ? ನಾವಿಲ್ವಾ ಹೆಂಗಸರು? ನಾನ್ ಕರ್ಕೊಂಡ್ ಬರ್ತೀನಿ. ಅಮ್ಮ, ಮುಹೂರ್ತ ಮೀರ್ತಾ ಇದೆ. ತಡವಾಗಿ ಪೂಜೆ ಮಾಡಿದ್ರೆ ಶ್ರೇಯಸ್ಸಲ್ಲ. ಬೇಗ ಗಂಗೆ ತನ್ನಿ. ಪೂಜೆ ಮುಹೂರ್ತ ಮೀರ್ತಿದೆ. ಗಂಗೆನೂ ಮನೆಗೆ ಬಂದಾಗಿದೆ. ಈಗ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋದು ಬೇಡ. ಪಾರ್ವತಿ, ಗಂಗೆನ ಒಳಗೆ ತಗೊಂಡು. ಸರಿ ಅಮ್ಮ. ಪಾರ್ವತಿ,
ಪೂಜೆ ನೆರವೇರಿಸು. ಸರಿ ಅಮ್ಮ. ಛತ್ರಂ ಸಮರ್ಪಯಾಮಿ, ಚಾಮರೇ ವೀಜಯಾಮಿ, ನೃತ್ಯಂ ದರ್ಶಯಾಮಿ, ಗೀತಂ ಶ್ರಾವಯಾಮಿ, ಆಂದೋಳಿಕಾಮಾರೋಪಯಾಮಿ. ಮನೇಲಿ ಎಲ್ರು ಕೇಳ್ದೆ ಅಂತ ಹೇಳಿ. ಆಯ್ತು ಮಗಳೇ. ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ನನ್ನ ಆರೋಗ್ಯಕ್ಕೆ ಏನಮ್ಮ ಕೊರತೆ? ನೀ ನನ್ನ ಕಣ್ಣೆದುರಿಗಿರ್ಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಮಾನಸಿಕವಾಗಿ ಕೊರಗ್ತಾ ಇದ್ದೆ. ಈಗ ನಾನು ನೋಡಿದ್ದೀನಿ ನಿನ್ನ, ಇನ್ನು ಚೆನ್ನಾಗಿ ತಿಂದ್ಬಿಟ್ಟು ಗುಂಡ್ಕಲ್ ತರ ಆಗ್ಬಿಡ್ತೀನಿ. ನೀನ್ ಚೆನ್ನಾಗಿರ್ಬೇಕು, ಹೊಟ್ಟೆ ತುಂಬಾ ಊಟ ಮಾಡು, ಕಣ್ಣು ತುಂಬಾ ನಿದ್ದೆ ಮಾಡು. ಅಪ್ಪನ ಚಿಂತೆ ನಿನಗೆ ಬೇಡ, ಅರ್ಥ ಆಯ್ತಾ? ನೀನ್ ನೋಡ್ಬೇಕು ಅನ್ನಿಸ್ದಾಗ ನಾನು ಬರ್ತೀನಿ, ನೋಡ್ತೀನಿ, ಮಾತಾಡ್ಸ್ಕೊಂಡು ಹೋಗ್ತೀನಿ. ಆಯ್ತಾ ಮಗಳೇ? ಬರ್ತೀನಮ್ಮ. ಹನುಮಂತಪ್ಪನವ್ರೆ, ತುಂಬಾ ಉಪಕಾರ ಆಯ್ತು, ನಾನು ಬರ್ತೀನಿ. ಬರ್ತೀನಿ ಮಗಳೇ. ದೇವ್ರೆ, ಏನು ತೊಂದರೆ ಆಗದೆ ಎಲ್ಲ ಸಮಸ್ಯೆ ಬಗೆಹರಿಯೋಗಿ ಮಾಡಪ್ಪ. ಅಯ್ಯೋ, ಡಮ್ಮಿ ಬೇರ್ಗೆ ನಮ್ಮ ಅಕ್ಕ ಇಷ್ಟೊಂದು ಬಿಲ್ಡಪ್ ಕೊಡ್ತಾರಲ್ಲ, ಇದನ್ನ ಇಟ್ಕೊಂಡು ಅದೇನ್ ಸಾಧನೆ ಮಾಡ್ತಿರೋ ಮಾಡಿ. ಈಗೇನಾದ್ರೂ ನಾನು ಪಾರ್ವತಿಗೆ ಬೈದ್ರೆ ಗ್ಯಾರಂಟಿ ಅಕ್ಕನಿಂದ ಉಗಿಸ್ಕೊಳ್ತೀನಿ. ಅದ್ರ ಬದಲು ಅವಳ ಹೆಸರು ಬಳಸ್ಕೊಂಡು ಜನನಿಗೆ ಚೆನ್ನಾಗಿ ಕೀಳಿಸ್ತೀನಿ. ಇದೇ ಸರಿಯಾದ ಸಮಯ, ಒಳ್ಳೆ ಚಾನ್ಸ್ ದಾಮಿನಿ. ಅಲ್ಲ, ಗಂಗೆ ತರ್ತೀನಿ ಅಂತ ಗಂಗೆ ಊರ್ಗೆ ಹೋಗ್ಬಿಟ್ಲಾ ಅಂತ ಅರಸನ್ ಕೋಟೆ ಸೊಸೆಯಾಗಿ ಅವಳು ತರ್ಬೇಕಾಗಿದ್ ಗಂಗೆನ ಪಾಪ ನಮ್ ಪಾರ್ವತಿ ತರೋ ಹಾಗಾಯ್ತು. ನಮ್ ಪಾರ್ವತಿ ಇಲ್ಲ ಅಂದಿದ್ರೆ ಏನ್ ಗತಿ, ಪೂಜೆ ಏನಾಗ್ತಿತ್ತು? ಅಯ್ಯೋ ದೇವ್ರೆ, ಒಳ್ಳೆ ಮುಹೂರ್ತ ಮೀರ್ ಹೋಗಿ ಏನಾದ್ರೂ ಒಂದ್ ಕೆಟ್ಟದ್ದು ಆಗ್ಬಿಡ್ತಿತ್ತು. ಪ್ರೀತು, ನೀನಾದ್ರೂ ಹೇಳಪ್ಪ, ನಿನ್ ಹೆಂಡತಿ ಮಾಡಿದ್ ಸರಿನಾ? ಇಲ್ಲ ಚಿಕ್ಕಮ್ಮ, ಹೋಲ್ಡ್ ಮಾಡಿರೋದು ತಪ್ಪೆ. ಹುಡುಗಿ ಅಲ್ವಲ್ಲ, ಅವಳಿಗೂ ಬುದ್ಧಿ ಇದೆ, ಯೋಚನೆ ಮಾಡೋ ಶಕ್ತಿ ಇದೆ. ನೀವ್ ಹೇಳೋ ತರ ಅವಳಿಗೆ ಬುದ್ಧಿ ಇದ್ದಿದ್ರೆ ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಪ್ರೀತು, ಹೋಗಿ ಜನನಿ ಎಲ್ಲಿದ್ದಾಳೆ ಅಂತ ನೋಡಿ ಕರ್ಕೊಂಡ್ ಬಾ. ಸರಿ ಮಾಮ್.
ಪ್ರೀತು ಏನು ಮಾತಾಡ್ಬೇಡ. ನಿನ್ಗೆ ಏನಾಯ್ತು, ಏನ್ ಕತೆ ಅಂತೆಲ್ಲ ಗಾಬರಿ ಆಗಿದ್ರೆ ಆರಾಮಾಗಿ ಬರ್ತಾ ಇದೆಯಾ? ಪ್ರೀತು ಅದ್ ಏನಾಯ್ತು? ನೀನ್ ಏನೇ ಮಾತಾಡೋದಿದ್ರು ಒಳಗಡೆ ಬಂದು ಎಲ್ಲರ ಮುಂದೆ ಮಾತಾಡು. ಬಾ ಒಳಗಡೆ. ಅಯ್ಯೋ, ಏನಾಗಿದೆ ಈ ಮನೇಲಿ? ನಾನು ಏನ್ ಕೇಳಿದ್ರು ಮೌನನೇ ಉತ್ತರನಾ? ಪ್ರೀತು, ನೀನಾದ್ರೂ ಕೇಳಪ್ಪ ನಿನ್ ಹೆಂಡ್ತಿನ, ಎಲ್ಲಿ ಹೋಗಿದ್ಲು ಇಷ್ಟೊತ್ತು ಅಂತ. ನಿನಗಾದ್ರೂ ಉತ್ತರ ಕೊಡ್ತಾಳ ನೋಡೋಣ. ಚಿಕ್ಕಮ್ಮ, ಧನನಿನ ಏನೇ ಕೇಳಂಗಿದ್ರು ಮಾಮ್ ಕೇಳ್ತಾರೆ. ಹೌದಪ್ಪ, ಇದು ಅಮ್ಮನಿಗೆ ಗೌರವ ಕೊಡೋದು ಅಂದ್ರೆ. ಅಕ್ಕ, ನೀವು ಪ್ರಶ್ನೆನ ಕೇಳಿ, ನಿಮಗಾದ್ರೂ ಉತ್ತರ ಕೊಡ್ತಾಳ ನೋಡೋಣ. ಸರಿ ಇಲ್ವಾ ಅಥವಾ ನಾನೇ ಸರಿ ಇಲ್ವಾ? ನಾನೇನ್ ಅನ್ಬಾರ್ದಂದೆ ಇವಾಗ. ನೀ ದೌಲತ್ ದಾಮಿನಿ, ಸುಮ್ಮನೆ ಗೊಣ್ಗೋದ್ಬಿಟ್ಟು ಏನದು ಕೆಲಸ ಇದ್ರೆ ಹೋಗಿ ನೋಡು. ಪ್ರೀತು, ಇದರಿಂದ ನಮ್ಮನ್ನು ನಂಬಿಕೊಂಡಿರೋ ಅದೆಷ್ಟೋ ಜನಕ್ಕೆ ಒಳ್ಳೇದಾಗುತ್ತೆ, ರೋಗದಿಂದ ಬಳಲ್ತಾ ಇರೋರ ಆರೋಗ್ಯ ಸುಧಾರಣೆ ಆಗುತ್ತೆ ಅನ್ನೋದಾದ್ರೆ ಅದಕ್ಕಿಂತ ಒಳ್ಳೇದಿನ್ನೇನಿದೆ? ಯೋಚನೆ ಮಾಡಬೇಡಿ ಅತ್ತೆ. ಯಾವುದೇ ಥರ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಜನರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇರೋ ನಿಮ್ಮ ಆಸೆ ಖಂಡಿತ ಈಡೇರುತ್ತೆ. ಆದಷ್ಟು ಬೇಗ ಈ ಬೇರನ್ನ ಸ್ಯಾಂಪಲ್ ಟೆಸ್ಟ್ಗೆ ಕಳಿಸ್ಕೊಡ್ತೀನಿ. ಸರಿಮಾ. ಸ್ಯಾಂಪಲ್ ಟೆಸ್ಟು ಅಟ್ಟರ್ ಫ್ಲಾಪ್ ಆಗತ್ತೆ ಅಖಿಲಾಂಡೇಶ್ವರಿ. ಅದರಿಂದ ನಿಮ್ಮೆಲ್ರಿಗೂ ಕರೆಂಟ್ ಹೊಡೆದಷ್ಟೇ ಶಾಕ್ ಆಗತ್ತೆ. ಜನನಿ ಅಮ್ಮನವ್ರು ತೊಗೊಂಡೋಗ್ಬೇಕಾಗಿದ್ದ ಗಂಗೆನ ನಮ್ಮ ಪಾರ್ವತಿ ತೊಗೊಂಡೋದ್ಲು. ಅದರಿಂದ ಅಲ್ಲಿ ಜನನಿ ಅಮ್ಮನವ್ರಿಗಾಗ್ಲಿ ಪಾರ್ವತಿಗಾಗ್ಲಿ ಯಾರು ಬೈದೇ ಇದ್ರೆ ಸಾಕು. ಜನನಿ ಅಮ್ಮನವ್ರ ತಂದೆ ಬಂದಿದ್ರಿಂದ ಅವರು ಸಮೀಪಕ್ಕೆ ಹೋಗೋಕ್ಕಾಗಲಿಲ್ಲ. ಎಷ್ಟೋ ದಿವಸಗಳ ಮೇಲೆ ತಂದೆ ಮಗಳು ಒಂದಾಗುವಂಥ ಸೌಭಾಗ್ಯ ಸಿಕ್ಕಿದೆ. ಇನ್ಮೇಲಾದರೂ ಜನನಿ ಅಮ್ಮನವ್ರ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಸಿಗೋ ಹಾಗೆ ಮಾಡಪ್ಪ ತಂದೆ. ನಾನು ಕಟ್ಕೊಂಡಿದ್ದ ಗಂಡನ್ನಾದ್ರೂ ಹ್ಯಾಂಡ್ಲ್ ಮಾಡ್ಬೋದು. ದಿಸ್ ಲೇಡಿ ಐ ಕಾಂಟ್. ಪಾಪ ನಮ್ಮ ಆದಿತ್ಯ, ಇವಳನ್ನ ಕಟ್ಕೊಂಡು ಅದು ಏನು ಹ್ಯಾಂಡ್ಲ್ ಮಾಡ್ತಾನೋ ದೇವ್ರಿಗೇ ಗೊತ್ತು. ಯಜಮಾನ್ರೆ, ಹೇಳು ಪಾರ್ವತಿ. ಚಿಕ್ಕ ಯಜಮಾನ್ರು ಜನನಿ ಅಮ್ಮವ್ರ ಹತ್ರ ಮಾತಾಡ್ತಿಲ್ಲ. ಏನು, ಪ್ರೀತು ಇನ್ನೂ ಮಾತಾಡ್ತಾ ಇಲ್ವಾ? ಹೌದು ಯಜಮಾನ್ರೆ. ಸರಿ ಬಿಡು, ನೀನೇನ್ ತಲೆ ಕೆಡ್ಸ್ಕೊಂಬೇಡ. ಪ್ರೀತು ಜೊತೆ ನಾನು ಮಾತಾಡ್ತೀನಿ. ಪಾರ್ವತಿ, ಏನ್ ತಮಾಷೆ ಮಾಡ್ತಾ ಇದ್ಯಾ? ನಿನ್ಗನ್ಸಿದ್ನ ನೀನ್ ಹೇಳ್ದೆ, ನನ್ ಮನ್ಸಿಗೆ ಅನಿಸ್ತೋ ಅದನ್ನ ನಾನು ಹೇಳಿದ್ನಲ್ಲ. ಸರಿ ಯಜಮಾನ್ರೆ. ಯಜಮಾನ್ರೆ, ಅದೇ ಚಿಕ್ಕ ಯಜಮಾನ್ರ ವಿಷಯ. ಪಾರ್ವತಿ, ನೀನೊಳ್ಳೆ ಮಗು ತರ. ಇವಾಗ ಏನಾದ್ರೂ ಒಂದ್ ಬೇಕು ಅಂತ ಹಠ ಮಾಡಿದ್ರೆ ರಚ್ಚೆ ಹಿಡಿದು ಅದು ಕೊಡೋ ತನಕ ಬಿಡಲ್ವಲ್ಲ, ಹಾಗೆ. ಪ್ರೀತು ಇವಾಗ ಕೋಪದಲ್ಲಿದ್ದಾನೆ. ಒಂದ್ ಸ್ವಲ್ಪ ಹೊತ್ತಾಗ್ಲಿ, ಅವನು ಸಮಾಧಾನ ಆದ್ಮೇಲೆ ನಾವು ಹೋಗಿ ಮಾತಾಡಿದ್ರೆ ಸರಿ ಇರುತ್ತೆ. ಸರಿನಾ? ನನ್ನ ಗಂಡ ಆವತ್ತು ಹೊಡೆದಾಗಿಂದ ನಾನು ಅವನ ಮಾತನ್ನು ಯಾವತ್ತೂ ಮೀರಲ್ಲ ಗೊತ್ತಾ. ಅವ್ರು ಹಾಕಿದ ಗೆರೆನೂ ದಾಟಲ್ಲ. ಅವತ್ತು ಅವ್ರು ಹೊಡಿಲಿಲ್ಲ ಅಂದಿದ್ರೆ ನಾನಿವತ್ತು ಅವ್ರ ಮಾತನ್ನ ಕೇಳ್ತಾ ಇರ್ಲಿಲ್ಲ ಅನ್ಸುತ್ತೆ.
ಅಯ್ಯೋ ನಾನ್ ನೋಡು ಪದೇ ಪದೇ ನನ್ನ ಗಂಡ ಹೊಡೆದಿದ್ದೀನೇ ನಿನಗೆ ಹೇಳ್ತಾ ಇದ್ದೀನಿ. ಈಗಿನ ಕಾಲದ ಹೆಣ್ಮಕ್ಳಿಗೆ ಗಂಡಂದ್ರು ಅಂದ್ರೆ ಸ್ವಲ್ಪ ಭಯ ಭಕ್ತಿನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಎಲ್ಲಿ ನಮ್ಮ ಜನನಿನೂ ಹಂಗಾಗ್ಬಿಡ್ತಾಳೋ ಅಂತ ಸ್ವಲ್ಪ ಭಯನಪ್ಪ. ಆಗ್ತಿರ್ಲಿಲ್ಲ ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಕೊಡ್ಲಿಲ್ಲ. ಯಾಕೆ? ಈ ಮನೆ ಹಿರಿಯರು ಅಂದ್ರೆ ನಿಂಗೆ ಅಷ್ಟೊಂದು ತಾತ್ಸಾರನ? ಎಲ್ರು ಗಂಡನ್ನ ಹೋಗಿ ಬನ್ನಿ ಅಂತ ಮರ್ಯಾದೆ ಕೊಟ್ಟು ಕರೀತಾರೆ. ನೀನ್ ನನ್ನ ಹೆಸರು ಹಿಡಿದು ಹೋಗು ಬಾ ಅಂತ ಕರೀತೀಯ. ನಾ ಏನಾದ್ರೂ ಅದಕ್ಕೆ ಅಂದಿದ್ದನ? ಶ್ರೀತು, ನೀನೇ ಅಲ್ವಾ ನನ್ನನ್ನ ಹೋಗಿ ಬನ್ನಿ ಅಂತ ಕರಿಬೇಡ, ಅದು ನನಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ದು. ಅದನ್ನೇ ನಾನು ನಿಂಗೆ ಹೇಳ್ತಿರೋದು. ನಾನ್ ನಿಂಗೆ ಅಷ್ಟೊಂದು ಫ್ರೀಡಮ್ ಕೊಟ್ಟಿದ್ದೀನಿ. ಯಾಕೆ ಹೇಳು? ನಿನ್ನ ಮೇಲಿನ ಪ್ರೀತಿಯಿಂದ, ನಿನ್ನ ಮೇಲಿನ ನಂಬಿಕೆಯಿಂದ, ಎಲ್ಲರನ್ನ ಸಮಾನವಾಗಿ ಕಾಣ್ತಾ, ಎಲ್ಲರಿಗೂ ಗೌರವ ಕೊಡ್ತಾ ಈ ಮನೆ ಬೆಳಗ್ತಿ ಅನ್ಕೊಂಡ್ರೆ ಯಾಕೋ ಈ ಮನೆ ಒಡೆಯೋ ತರ ಕಾಣಿಸ್ತಾ ಇದೆಯಾ? ಅನ್ಕೊಂಡಿದ್ದೆ, ಆದ್ರೆ ಅವ್ರು ಈ ರೀತಿ ನಿಮ್ಮಲ್ಲಿ ಕೋಪ ಮಾಡ್ಕೋತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪ್ರೀತು ಮೇಲೆ ನಾನು ಎಷ್ಟೋ ಸಲ ಕೋಪ ಮಾಡ್ಕೊಂಡಿದ್ದೀನಿ, ಆದ್ರೆ ಇದುವರೆಗೂ ಒಂದು ಸಲ ನಾವು ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತು ಅದನ್ನೆಲ್ಲ ಮೀರಿ ನಡ್ಕೊಂಡಿದ್ದಾನೆ. ಅವನ್ ವರ್ತನೆ ನೋಡ್ತಿದ್ರೆ ನಂಗೆ ಯಾಕೋ ಭಯ ಆಗ್ತಿದೆ ಪಾರ್ವತಿಯವರೇ. ಇದೆಲ್ಲ ಅತ್ತೆ ಗೊತ್ತಾದ್ರೆ ಅವ್ರು ಎಷ್ಟು ನೊಂದ್ಕೊಳ್ಳಲ್ಲ ಹೇಳಿ. ಹೌದು, ನೀವ್ ಹೇಳಿದ್ದು ಸರಿನೇ. ಈ ವಿಚಾರ ನಾನು ಈಗಾಗಲೇ ಒಂದ್ಸತಿ ಯಜಮಾನ್ರ ಹತ್ರ ಮಾತಾಡಿದ್ದೀನಿ. ನೀನೇನು ಕ್ಷಮಿಸಕ್ಕಾಗದೇ ಇರುವಂತ ತಪ್ಪೇನು ಮಾಡಿಲ್ವಲ್ಲ. ಆದ್ರೆ ನೀನ್ ಯಾಕೆ ಹೀಗೆ ಮಾಡಿದೆ ಅಂತ ಪ್ರೀತು ಗೊತ್ತಿಲ್ವಲ್ಲ. ಅವನ್ ಆ ರೀತಿ ನಡ್ಕೊಂಡ ಅಂತ ನೀನ್ ಬೇಜಾರಾಗ್ಬೇಡ ಅಮ್ಮ. ಅವನ್ ಎಷ್ಟು ಕ್ಲೋಸ್ ಆಗಿರ್ತಾನೋ ಅವನಿಗೆ ಅಷ್ಟೇ ಹಠ ಇದೆ. ಅವನ ಥರ ಮಗು ಥರ. ಕೋಪ ಬಂದಾಗ ಅವನಿಗೆ ಎದುರು ತರ ಕೊಡದೆ ನೀನು ಸೈಲೆಂಟ್ ಆಗಿದ್ಬಿಡು, ಆಮೇಲೆ ಅವನೇ ಸರಿ ಹೋಗ್ತಾನೆ.